ಎಸ್ಡಿಎಂಸಿ ಅಧ್ಯಕ್ಷ ಈರಘಂಟೆಪ್ಪ ಬ್ಯಾಕ್ವರ್ಡ್ ಅವರಿಗೆ ಅದ್ದೂರಿ ಸನ್ಮಾನ, ತಾಳಿಕೋಟೆ ಪ್ರವಾಸಿ ಮಂದಿರದಲ್ಲಿ ಅಭಿನಂದನಾ ಸಮಾರಂಭ, ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುವಂತೆ ಗಣ್ಯರ ಶುಭ ಹಾರೈಕೆ. ನಮಸ್ಕಾರ, ನಾನು ಮಧುವಿಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ನೂತನ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಆಯ್ಕೆಯಾದ ಈರಘಂಟೆಪ್ಪ ಬ್ಯಾಕ್ವರ್ಡ್ ಅವರಿಗೆ ತಾಳಿಕೋಟೆ ಪ್ರವಾಸಿ ಮಂದಿರದಲ್ಲಿ ಗೌರವಿತ ಅಭಿನಂದನೆ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ನೂತನ ಅಧ್ಯಕ್ಷರನ್ನು ಶಾಲು ಹೊದಿಸಿ ಸನ್ಮಾನಿಸಿ ಶಾಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಉತ್ತಮ ಕಾರ್ಯಗಳನ್ನು ಕೈಗೊಂಡು ಮಾದರಿ ಆಡಳಿತ ನೀಡುವಂತೆ ಶುಭ ಹಾರೈಸಿದ್ದರು. ಈ ಸಂದರ್ಭದಲ್ಲಿ ಯಶಸ್ವಿ ಶಿಕ್ಷಣ ಸಂಸ್ಥೆ ಬಿಬಿ ಇಂಗಳಗಿ ಅಧ್ಯಕ್ಷ ಮಾಂತೇಶ್ ಕಾಂಬಳೆ, ಮಾಜಿ ಅಧ್ಯಕ್ಷ ರಾಮನಗೌಡ ಚೌಧರಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಿಜಗೌಡ ಚೌಧರಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವೀಂದ್ರ ಸುಧಾಕರ್, ರಾಜು ಹೆಂಡಿ ಸಾಹುಕಾರ ಜಲಪುರ, ಮಾಜಿ ಸದಸ್ಯ ಹುಸೇನ್ ಸಾಬ್ ತುರುಕಣಗೇರಿ, ಗ್ರಾಮ ಪಂಚಾಯಿತಿ ಬೆಕಿನಾಳದ ಕಾರ್ಯದರ್ಶಿ ಪರಶುರಾಮ್ ವಾಲಿಕರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ಶುಭಾಶಯ ಕೋರಿದರು. ವರದಿ ಶ್ರೀಶೈಲ್ ಸೆಚ್ಚನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ತಾಳಿಕೋಟೆ ತಾಲೂಕಿನ ಜಲಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಈರಘಂಟೆಪ್ಪ ಬ್ಯಾಕ್ವರ್ಡ್ ಅವರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಕ್ಕಾಗಿ ಅವರಿಗೂ ಕೂಡ ಇವತ್ತು ತುಂಬ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಬೆಕ್ನಾಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಷ್ಣುಗೌಡ ಚೌಧರಿ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಮಗೌಡ ಚೌಧರಿ ಕೂಡ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಪ್ರಸ್ತುತ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದು ನಮ್ಮ ಹುಸೇನ್ ಸಾಬ್ ತುರುಕಣಗೇರಿ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಲಪುರ ಗ್ರಾಮದ ಇನ್ನೊಬ್ಬ ಯುವ ಮುಖಂಡರು ಆಗಿರ್ತಕ್ಕಂಥ ರಾಜುಗೌಡರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನನ್ನ ಆತ್ಮೀಯ ಗೆಳೆಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ರವೀಂದ್ರ ಸುಧಾಕರ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ವಿಶೇಷ ದಿನವೇನೆಂದರೆ ಜಲಪುರ ಗ್ರಾಮದಲ್ಲಿ ನಿರಂತರವಾಗಿ ಗ್ರಾಮ ಪಂಚಾಯಿತಿ ಹಿಡಿದು ಎಸ್ಡಿಎಂಸಿ ವರೆಗೂ ಕೂಡ ಏನಪ್ಪ ಅಂತಂದರೆ ನಮ್ಮ ವಿಜಯಗೌಡ ಚೌಧರಿ, ರಾಮಗೌಡ ಚೌಧರಿ ಮತ್ತು ಮುದ್ರನ್ ಚೌಧರಿ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ಹಂತ ಹಂತವಾಗಿ ಅಧ್ಯಕ್ಷ ಸ್ಥಾನಗಳನ್ನು ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳ ಆಯ್ಕೆ ಆಗಿರ್ಬೋದು ಅವರ ಹಾದಿಯಲ್ಲಿ ಯಶಸ್ವಿಯನ್ನು ಸಾಗ್ತಾ ಇದೆ. ಇವತ್ತು ಈ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಈರಘಂಟೆಪ್ಪ ಬ್ಯಾಕ್ವರ್ಡ್ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ನಮಗೆ ಬಹಳ ತೃಪ್ತಿಯನ್ನು ತಂದಿದೆ. ಯಾಕಂದರೆ ಸುಮಾರು ದಿನಗಳಿಂದ ನಾವು ಒಡನಾಟವನ್ನು ನೋಡಿದ್ದೀವಿ, ಅವರ ಪ್ರೀತಿ ವಿಶ್ವಾಸವನ್ನು ನೋಡಿದ್ದೀವಿ, ಅವರ ಜೊತೆಯಲ್ಲಿ ಅವರ ಒಂದು ಗುಣ ಮತ್ತು ಅವರ ಸ್ವಭಾವ ಕೂಡ ಅಂದುಕೊಂಡಿದ್ದೀವಿ. ಅಂಥವರು ಶಿಕ್ಷಣ ರಂಗಕ್ಕೆ ಅಪಾರ ಸೇವೆಯನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಮಾಡಲಿದ್ದಾರೆ. ಮತ್ತು ಹಿಂದಿನ ದಿನಮಾನಗಳಲ್ಲಿ ಕೂಡ ಶಾಲೆಗೆ ತಂದೆ ಕಾಣಿಗಳಾಗಿರ್ಬೋದು, ಮಕ್ಕಳಿಗೆ ತಂದೆ ಆಗಿರ್ತಕ್ಕಂಥ ಸರ್ಕಾರ ಆಗಿರ್ಬೋದು, ಇವರಿಂದ ಮುಂಚಿತವಾಗಿ ವೀರೇಶ್ ಚೌಧರಿ ಅವರಿಗೆ ಸಹಕಾರ ಆಗಿರ್ಬೋದು ಅಥವಾ ರಾಮಗೌಡ ಚೌಧರಿಗೆ ಸಹಕಾರ ಆಗಿರ್ಬೋದು ಅಥವಾ ಗ್ರಾಮದಲ್ಲಿ ಒಗ್ಗೂಡಿ ನಮ್ಮ ಒಂದು ಒಕ್ಕೂಟ, ನಮ್ಮ ಒಂದು ಸಂಘ, ನಮ್ಮ ನಾಯಕರು ಅಂತಕ್ಕಂಥ ಗುಣವನ್ನು ಹೊಂದಿದ್ದಾರೆ. ಹಲವಾರು ರಾಜಕೀಯ ವ್ಯಕ್ತಿಗಳು ಹಲವಾರು ಮಾತನಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಚೌಧರಿ ಗಣಿತವನ್ನು ಬಿಟ್ಟುಕೊಡದೇ ಇರತಕ್ಕಂಥ ಕಟ್ಟ ಅಭಿಮಾನಿ ಅಂದರೆ ನಮ್ಮ ಈರಘಂಟೆಪ್ಪ ಬ್ಯಾಕ್ವರ್ಡ್ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು ಸಲ ನಾವು ಅವರಿಗೆ ರಾಜಕೀಯ ವಿಷಯದಲ್ಲಿ ಟಚ್ ಮಾಡಿದಾಗ ಮುಟ್ಟಿದಾಗ ನಾನು ಬೆಳೆಸಿರ್ತಕ್ಕಂಥ ಮಣಿತನ ಚೌಧರಿ ಮಣಿತನ, ಅವರ ಮಣಿತನದ ವಿರುದ್ಧವಾಗಿ ನಾನು ನಡೆದುಕೊಳ್ಳುವುದಿಲ್ಲ. ಬೇಡ ಅಂದರೆ ಈ ಊರೇ ಬಿಟ್ಟು ಹೋಗ್ತೀನಿ ನನ್ನ ಸ್ನೇಹಕ್ಕೋಸ್ಕರ, ಆದರೆ ಚೌಧರಿ ಮಣಿತನಿಗೆ ನಾನು ವಿರುದ್ಧ ಆಗಲಂತಕ್ಕಂಥ ನಿಷ್ಠಾವಂತ ವ್ಯಕ್ತಿ ಅಂದರೆ ಅದು ಈರಘಂಟೆಪ್ಪ ಬ್ಯಾಕ್ವರ್ಡ್ ಅಂತ ಯಾಕಂದರೆ ನಾವು ಇವೆಲ್ಲರೂ ಬಾಹುಬಲಿಯ ಒಂದು ಚಲನಚಿತ್ರವನ್ನು ನೋಡ್ತೀವಿ. ಬಾಹುಬಲಿಯ ಚಲನಚಿತ್ರದಲ್ಲಿ ಕಟ್ಟಪ್ಪ ಹೇಗೆ ಒಂದು ನಿಷ್ಠಾವಂತ